ಅಂಡರ್ ಪಾಸ್ಗೆ ಕಳೆದ 2 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಿದೀವಿ. ಇವತ್ತು ಕೊನೆ ಹಂತವಾಗಿ ಅಂಡರ್ ಪಾಸ್ ಆಗ್ಬೇಕು ಅಂತೇಳಿ ನಾವು NH ನ ಆಫೀಸ್ನ ಮುಂದೆ ಉಪವಾಸ ಸತ್ಯಾಗ್ರಹ ಕೂತಿರುವಂತ ಜಾಗಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದಂತ ಚಲುವರಾಯಸ್ವಾಮಿ ಅವರು ಆಗಮಿಸಿ ನಾನ್ ಜವಾಬ್ದಾರಿ ತಗೊಳ್ತೀನಿ, ಏನು ಮೇಲ್ ಸೇತುವೆ ಮಾಡ್ತಿದ್ರು ಅದನ್ನ ಈ ಕ್ಷಣದಿಂದನೇ ಅದನ್ನ ಕೈ ಬಿಟ್ಟು ಅಂಡರ್ ಪಾಸ್ ಅನ್ನೇ ಮಾಡಿಸ್ತೀವಿ ಅಂತ ಅವ್ರ ಜವಾಬ್ದಾರಿ ತಗೊಂಡಿರೋದ್ರಿಂದ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನನ್ನ ಉಪವಾಸ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂದಕ್ಕೆ ತಗೊಂಡಿದೀವಿ. ಅವ್ರೇನಾದ್ರೂ ಮತ್ತೆ ನಮ್ಮ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದು ಗ್ಯಾರಂಟಿ ಮತ್ತೆ ಮುಂದುವರಿಯುತ್ತೆ. ನಮ್ಗೆ ಅಂಡರ್ ಪಾಸ್ ಆಗೋವರೆಗೂ ನಮ್ಮ ಸಚಿವರು ಕೊಟ್ಟ ಮಾತನ್ನ ನಡೆಸ್ತಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಜವಾಬ್ದಾರಿ ತಗೊಂಡಿರೋದ್ರಿಂದ ಇವತ್ತು ಹೊರಗಡೆ ನಾವು ಕೈ ಬಿಟ್ಟಿದೀವಿ. ಮತ್ತೊಂದ್ಸರಿ ನಮ್ಮ ಮಾನ್ಯ ಗೌರವಾನ್ವಿತ MP ಅವ್ರಿಗೆ ಹೇಳೋದು, ಈಗಲೂ ಟೈಮ್ ಇದೆ, ನೀವೇ ಕ್ರೆಡಿಟ್ ತಗೊಳ್ಳಿ. ಇನ್ನ 8 ದಿನ ಇದೆ ನೀತಿ ಸಂಹಿತೆ ಬರೋದಕ್ಕೆ, ನಿಮ್ದೇ ಕ್ರೆಡಿಟ್ ಆಗ್ಲಿ, ಬಂದು ಅಂಡರ್ ಪಾಸ್ ಅನ್ನ ಮಾಡಿಸಿ. ಈ ತರ ದಾಖಲೆಗಳು ಮಿನಿಸ್ಟರ್ ಹತ್ರ ಹೋಗೋದು ತುಂಬಾ ಸರಿ ಬಂದಿರೋದ್ರಿಂದ ನಮ್ಮ ಹೆಣ್ಮಕ್ಳು 4 ಜನ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ನಿಮಗೆ ಬಡವರ ನೋವು ಗೊತ್ತಿಲ್ಲ, ನಿಮಗೆ ಬಡವರ ಕಷ್ಟ ಗೊತ್ತಿಲ್ಲ. ನೀವೇನೋ ಟಿವಿಯಲ್ಲಿ ಮಿನಿಸ್ಟರ್ ಹತ್ರ ಮೀಟ್ ಮಾಡಿದಾಗ ಹೇಳೋದು ಮಾತ್ರ ಗೊತ್ತಿದೆ. ನಮ್ಮ ಬಡವರಿಗೆ ಅಂಡರ್ ಪಾಸ್ ಬೇಕಾಗಿದೆ, ನೀವೇ ಕ್ರೆಡಿಟ್ ತಗೊಳ್ಳಿ, ನಮ್ಗೆ ಅಂಡರ್ ಪಾಸ್ ಮಾಡ್ಕೊಳ್ಳಿ ಅಂತ ಮಾನ್ಯ ಗೌರವಾನ್ವಿತ ಸಂಸದರನ್ನ ಸುಮಲತಾ ಅವರನ್ನ ಕೇಳ್ಕೊತೀವಿ.